ವಿದ್ಯಾರ್ಥಿಗಳೇ, ಈ ವಿಡಿಯೋಲಿ ನಾವೀಗ ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರಾಕ್ಷನ್ ಕಲಿತಾ ಹೋಗೋಣ. ಇದು ಒನ್ ಆಫ್ ದ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್. ಲೆಟ್ಸ್ ಸಿ. ಫಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಎಕ್ಸ್ ಡಿವೈಡ್ಸ್ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2. ಈ ಕೇಸಲ್ಲಿ ಫಸ್ಟ್ ನನಗೆ ಏನು ಮಾಡಬೇಕು, ಪಾರ್ಷಿಯಲ್ ಫ್ರಾಕ್ಷನ್ ಮೆಥಡ್ನ ಫಸ್ಟ್ ಅಪ್ಲೈ ಮಾಡಬೇಕು. ಯಾವುದು? ಡಿನಾಮಿನೇಟರ್ನ ಎರಡೂ ಟರ್ಮು ಕೂಡ ಲೀನಿಯರ್. ಸೊ ಲೀನಿಯರ್ ಅಂದರೆ ಇಲ್ಲಿ ಕೂಡ ಎಕ್ಸ್ ಮೈನಸ್ 1 ಇದೆ, ಪವರ್ ಒಂದೇ ಇದೆ, ಎಕ್ಸ್ ಪ್ಲಸ್ 2 ಇದೆ, ಪವರ್ ಒಂದೇ ಇದೆ. ಅಂದರೆ ವೆರಿ ಬೇಸಿಕ್ ಪಾರ್ಷಿಯಲ್ ಫ್ರಾಕ್ಷನ್ ಅಪ್ಲೈ ಮಾಡೋಕೆ ನನಗೆ ಯಾವುದದು ನ್ಯೂಮರೇಟ್ರಲ್ಲಿ ಲೀನಿಯರ್ ಈಕ್ವೇಷನ್ ಇದ್ದು ಡಿನಾಮಿನೇಟ್ರಲ್ಲಿ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಫಾರ್ಮೆಟ್ಗಿದ್ದರೆ ಇದು ಬೇಸಿಕ್ ಪಾರ್ಷಿಯಲ್ ಫ್ರಾಕ್ಷನ್ ಏನಾಗುತ್ತೆ ಅಂದರೆ ಎ ಬೈ ಎಕ್ಸ್ ಪ್ಲಸ್ ಎ ಪ್ಲಸ್ ಬಿ ಬೈ ಎಕ್ಸ್ ಪ್ಲಸ್ ಬಿ ಆಗುತ್ತೆ. ಇದಕ್ಕೆ ನಾನೀಗ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಕೊಟ್ಟಿರೋ ಎಕ್ಸ್ಪ್ರೆಷನ್ ಯಾವುದು? ಲೆಫ್ಟ್ ಸೈಡ್ ಇದೆ ಎಕ್ಸ್ ಡಿವೈಡ್ಸ್ ಪಿ ಎಕ್ಸ್ ಪ್ಲಸ್ ಕ್ಯೂ ಬದಲಾಗಿ ಎಕ್ಸ್ ಇದೆ, ಎಕ್ಸ್ ಪ್ಲಸ್ ಎ ಬದಲಾಗಿ ಎಕ್ಸ್ ಪ್ಲಸ್ 1 ಇದೆ, ಎಕ್ಸ್ ಪ್ಲಸ್ ಬಿ ಬದಲಾಗಿ ಎಕ್ಸ್ ಪ್ಲಸ್ 2 ಇದೆ, ವಿಚ್ ಈಸ್ ಈಕ್ವಲ್ಸ್ ಟು ಪಾರ್ಷಿಯಲ್ ಫ್ರಾಕ್ಷನ್ ಯಾವುದೀಗ? ಎ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ ಬಿ ಬೈ ಎಕ್ಸ್ ಪ್ಲಸ್ 2. ನೆಕ್ಸ್ಟ್ ನಾನೇನು ಮಾಡ್ತೀನಿ ಈಗ? ಎಲ್ ಸಿ ಎಮ್ ಆಫ್ ಡಿನಾಮಿನೇಟ್ರ್ ತೊಗೊಂಡ್ರೆ ಎರಡು ಕೂಡ ಅನ್ಲೈಕ್ ಟರ್ಮ್, ಬೇರೆ ಬೇರೆ ಟರ್ಮ್ ಇದೆ. ಸೊ ಹಾಗಾಗಿ ಎಲ್ ಸಿ ಎಮ್ ಈಸ್ ಮಲ್ಟಿಪ್ಲಿಕೇಶನ್ ಆಫ್ ದೀಸ್ ಟು ಟರ್ಮ್ಸ್ ಆಗುತ್ತೆ. ನ್ಯೂಮರೇಟ್ರು ಎ ಇಂಟು ಕ್ರಾಸ್ ಮಲ್ಟಿಪ್ಲೈ ಆದರೆ ಎಕ್ಸ್ ಪ್ಲಸ್ 2 ಬರುತ್ತೆ ಇಲ್ಲಿ, ಪ್ಲಸ್ ಬಿ ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ 1 ಆಯಿತು. ಲೆಫ್ಟ್ ಸೈಡ್ ಏನಿದೆ ಎಕ್ಸ್ ಡಿವೈಡ್ಸ್ ಗಿವನ್ ಕ್ವಶನ್. ಸೊ ಈಗೇನಾಗುತ್ತೆ, ಎರಡು ವ್ಯಾಲ್ಯೂಸ್ ಕ್ಯಾನ್ಸಲ್ ಆಗುತ್ತೆ. ನಾವು ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ. ಸೊ ಎ ಮತ್ತು ಬಿನ ವ್ಯಾಲ್ಯೂ ಬೇಕು ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಎಕ್ಸ್ ವ್ಯಾಲ್ಯೂ -2 ಕೊಟ್ಟರೆ ಏನಾಗುತ್ತೆ? ನನಗೆ ಒಂದು ವ್ಯಾಲ್ಯೂ ಸಿಕ್ಕೋಗುತ್ತೆ. ಅದಕ್ಕೋಸ್ಕರ ಪುಟ್ ಎಕ್ಸ್ ಈಕ್ವಲ್ಸ್ ಟು -2. ಏನಾಗುತ್ತೆ? -2 ವಿಚ್ ಈಸ್ ಈಕ್ವಲ್ಸ್ ಟು ಎ ಟೈಮ್ಸ್ ಆಫ್, ಇಲ್ಲೇನು ಬರುತ್ತೆ ಇಲ್ಲಿ -2 ಪ್ಲಸ್ 2 ಪ್ಲಸ್ ಬಿ ಟೈಮ್ಸ್ ಆಫ್ -2 ಪ್ಲಸ್ 1. ಸೊ ಈ ವ್ಯಾಲ್ಯೂ 0 ಆಗುತ್ತೆ. ಈಗ ನೆಕ್ಸ್ಟ್ ಏನು ಬಂತು ನನಗೆ? -2 ವಿಚ್ ಈಸ್ ಈಕ್ವಲ್ಸ್ ಟು ಬಿ ಟೈಮ್ಸ್ ಆಫ್ -2 ಪ್ಲಸ್ 1. ಸೊ ಅಲ್ಲಿಗೆ ಆನ್ಸರ್ ಏನು ಬರುತ್ತೆ ಈಗ? -2 ವಿಚ್ ಈಸ್ ಈಕ್ವಲ್ಸ್ ಟು ಮೈನಸ್ ಬಿ. ಸೊ ಎರಡು ಕ್ಯಾನ್ಸಲ್ ಆಯಿತು. ಈಗ ಬಿ ಈಕ್ವಲ್ಸ್ ಟು 2 ಬಂತು ನಮಗೆ. ಅದೇ ಥರ ಬಿ ಈಕ್ವಲ್ಸ್ ಟು 2 ಬಂತು. ನೆಕ್ಸ್ಟ್ ಈಗ ಪುಟ್ ಎಕ್ಸ್ ಈಕ್ವಲ್ಸ್ ಟು -1 ಕೊಟ್ಟರೆ ಏನಾಗುತ್ತೆ? -1 ವಿಚ್ ಈಸ್ ಈಕ್ವಲ್ಸ್ ಟು ಎ ಟೈಮ್ಸ್ ಆಫ್ -1 ಪ್ಲಸ್ 2 ಪ್ಲಸ್ ಬಿ ಟೈಮ್ಸ್ ಆಫ್ -1 ಪ್ಲಸ್ 1. -1 ಪ್ಲಸ್ 1 ಏನು? 0 ಆಗೋಗುತ್ತೆ. ಸೊ ಉಳಿದಿದ್ದೇನೀಗ? -1 ವಿಚ್ ಈಸ್ ಈಕ್ವಲ್ಸ್ ಟು ಎ ಟೈಮ್ಸ್ ಆಫ್ 1. ಯಾಕೆ ಅಂದರೆ -1 ಪ್ಲಸ್ 2 1 ಆಗುತ್ತೆ. ಸೊ ಎ ವ್ಯಾಲ್ಯೂ -1 ಸಿಕ್ತು. ಇದನ್ನೀಗ ಪುಟ್ ಮಾಡಿ ಯಾವ ಎಕ್ಸ್ಪ್ರೆಷನ್ಗೆ? ಎಬೋ ಎಕ್ಸ್ಪ್ರೆಷನ್ ಇದೆ ಅದಕ್ಕೆ. ಯಾವುದು? ಎ ಬದಲಾಗಿ -1 ಕೊಟ್ಟರೆ ಇಲ್ಲೇನು ಚೇಂಜಸ್ ಬರುತ್ತೆ? ಲೆಫ್ಟ್ ಸೈಡ್ ಇತ್ತು ನಮಗೆ ಎಕ್ಸ್ ಡಿವೈಡ್ಸ್ ಎ ಬದಲಾಗಿ -1 ಡಿವೈಡ್ಸ್ ಎಕ್ಸ್ ಪ್ಲಸ್ 1 ಆಯಿತು, ಪ್ಲಸ್ ಬಿ ಬದಲಾಗಿ 2 ಬೈ ಎಕ್ಸ್ ಪ್ಲಸ್ 2 ಆಯಿತು. ಈಗ ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ನಮಗೆ ಸೊಲ್ಯೂಷನ್ ಸಿಕ್ಕೋಯ್ತು. ಹೀಗೆ ಹೇಳಿ, ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಏನಾಗುತ್ತೆ? ಲಾಗ್ ಬರುತ್ತೆ. ಅದಕ್ಕೋಸ್ಕರ -1 ಆಚೆ ಇಡ್ತೀನಿ. ದಿಸ್ ವಿಲ್ ಬಿ ಲಾಗ್ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 1 ಆಗುತ್ತೆ, ಪ್ಲಸ್ 2 ಆಚೆ ಇಡ್ತೀನಿ. ಇದೇನಾಗ್ತಿದ್ದು? ಲಾಗ್ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 2 ಪ್ಲಸ್ ಸಿ ಆಗುತ್ತೆ. ರೈಟ್. ಇದನ್ನು ಲಾಗ್ ಫಾರ್ಮುಲಾ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ ನೋಡಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಹಾಗಾಗಿ ಲಾಗ್, ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಎನ್ ಲಾಗ್ ಎಮ್ ಫಾರ್ಮೆಟ್ ಇದೆ, ಶಿಫ್ಟ್ ಆದರೆ ಫಸ್ಟ್ ಟರ್ಮ್ ಏನು ಬರುತ್ತೆ? ಲಾಗ್ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವಯರ್ ಮೈನಸ್ ಲಾಗ್ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 1 ಪ್ಲಸ್ ಸಿ. ಸೊ ಆನ್ಸರ್ ಈಸ್ ಲಾಗ್ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವಯರ್ ಡಿವೈಡ್ಸ್ ಎಕ್ಸ್ ಪ್ಲಸ್ 1 ಪ್ಲಸ್ ಸಿ. ರೈಟ್. ಪ್ರಶ್ನೆ ಸಂಖ್ಯೆ 2 ಸೇಮ್ ಫಾರ್ಮೆಟ್ ಇದೆ. ನೀವು ಕೂಡ ಟ್ರೈ ಮಾಡಿ ಈ ಕ್ವಶನ್ ಹ್ಯಾಸ್ ಲೈಕ್ ಫಸ್ಟ್ ಕ್ವಶನ್. ನೋಡಿ ಇದೇಗಿದೆ ಅಂದರೆ
ಡಿನಾಮಿನೇಟ್ರಲ್ಲಿ ಒಂದೇ ಟರ್ಮು ಹೋಲ್ ಸ್ಕ್ವೇರ್ ಆಗಿದೆ. ಸೊ ಈಗ ಪಾರ್ಷಿಯಲ್ ಫ್ರಾಕ್ಷನ್ ಹೆಂಗೆ ತೊಗೋಬೇಕು? ಎ ಬೈ ಲೀನಿಯರ್ ಟರ್ಮ್ ಪ್ಲಸ್ ಬಿ ಬೈ ಸ್ಕ್ವೇರ್ ಆಫ್ ದಟ್ ಸೇಮ್ ಟರ್ಮ್ ತೊಗೋಬೇಕು. ಸೊ ಈಗ ಪಾರ್ಷಿಯಲ್ ಫ್ರಾಕ್ಷನ್ ಬರೆದ್ರೆ ಈ ಥರ ಬರಿಬೋದು. ಹಾಗೆ ಎ ಬೈ ಎಕ್ಸ್ ಪ್ಲಸ್ ಟು ಲೀನಿಯರ್ ಟರ್ಮ್ ಪ್ಲಸ್ ಬಿ ಬೈ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಆಯಿತು. ಈಗ ಎ ಮತ್ತು ಬಿ ವ್ಯಾಲ್ಯೂ ಕಂಡುಹಿಡಿಬೇಕು. ಅದಕ್ಕೋಸ್ಕರ ಟೇಕ್ ಎಲ್ ಸಿ ಎಮ್ ಆಫ್ ಡಿನಾಮಿನೇಟರ್. ನೋಡಿ, ಒಂದು ಲೀನಿಯರ್ ಟರ್ಮ್ ಇದೆ, ಒಂದು ಕ್ವಾಡ್ರೇಟ್ ಟರ್ಮ್ ಇದೆ. ಸೊ ಎಲ್ ಸಿ ಎಮ್ ಏನಾಗುತ್ತೆ, ಒಂದೇ ಟರ್ಮ್ ಬರುತ್ತೆ, ಅದು ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವಯರ್. ಸೊ ಈಗ ಎ ಟೈಮ್ಸ್ ಆಫ್, ಇಲ್ಲಿ ಎಕ್ಸ್ ಪ್ಲಸ್ ಟು ಲೀನಿಯರ್ ಇದೆ ಅಂದರೆ ಎಕ್ಸ್ ಪ್ಲಸ್ ಟು ಕ್ಯಾನ್ಸಲ್ ಆಗಿ ಒನ್ ಟರ್ಮ್ ಮಾತ್ರ ಇಲ್ಲಿ ಬರುತ್ತೆ, ಪ್ಲಸ್ ಬಿ ಟೈಮ್ಸ್ ಆಫ್, ಇಲ್ಲೇನಾಗುತ್ತೆ ಅಷ್ಟು ಕ್ಯಾನ್ಸಲ್ ಆಗಿ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಓನ್ಲಿ ಬಿ ಮಾತ್ರ ಉಳಿಯುತ್ತೆ. ಸೊ ಲೆಫ್ಟ್ ಸೈಡ್ ಏನಿದೆ ನಮಗೆ ಸೇಮ್ 3x minus 1 divides x plus 2 whole square. These two term gets cancelled. Now it will be equals to what? 3x minus 1, which is equals to a times of x plus 2 plus b. Put x equals to minus 2. ಏನು ಬರುತ್ತೆ ನಮಗೀಗ? ಸೊ x ಜಾಗ minus 2 ಕೊಟ್ಟರೆ 3 times of minus 2 minus 1, which is equals to a times of minus 2 plus 2 plus b ಆಯಿತು. ನೋಡಿ, ಈ ಟರ್ಮ್ 0 ಆಗುತ್ತೆ, ಕಾರಣ minus 2 plus 2 0. ಸೊ ಉಳಿದಿದ್ದು ಈ minus 7 which is equals to b ಆಯಿತು. ನನಗೆ ವ್ಯಾಲ್ಯೂ ಆಫ್ ಬಿ ಸಿಕ್ಕೋಯ್ತು. ಈಗ ವ್ಯಾಲ್ಯೂ ಆಫ್ ಎ ಬೇಕು, ನಾನು ಏನು ಮಾಡ್ತೀನಿ ಅಂದರೆ ಈ ಈಕ್ವೇಷನ್ನ ಕಂಪೇರ್ ಮಾಡ್ತೀನಿ. ಯಾವ ಥರ? ಕೋಎಫಿಷಿಯೆಂಟ್ ಆಫ್ ಎಕ್ಸ್ನ ಕಂಪೇರ್ ಮಾಡ್ತೀನಿ. ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಏನಿದೆ ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ಕೋಎಫಿಷಿಯೆಂಟ್ ಆಫ್ ಎಕ್ಸ್ 3 ಇದೆ, ಇಲ್ಲಿ ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಎ ಇದೆ. ಸೊ ಇದೆರಡನ್ನೂ ಕಂಪೇರ್ ಮಾಡಿದ್ರೆ ಎಕ್ಸ್ ಈಕ್ವಲ್ಸ್ ಟು ಏನು ಬರುತ್ತೆ, ಸಾರಿ ಎ ಈಕ್ವಲ್ಸ್ ಟು ಏನು ಬರುತ್ತೆ, ಎ ಈಕ್ವಲ್ಸ್ ಟು 3 ಬಂತು. ಇದನ್ನೇ ಇಲ್ಲಿ ಪುಟ್ ಮಾಡಿದ್ರೆ ಇಂಟಿಗ್ರೇಷನ್ ಮುಗ್ದಂಗೆ ಆಯಿತು. ಈಗ ಪುಟ್ ಮಾಡಿ. ಸೊ ಇಂಟಿಗ್ರೇಷನ್ ಎಂಬತ್ತು ಫಸ್ಟ್ ಪಾರ್ಟು ಎ ವ್ಯಾಲ್ಯೂ 3 ಇರೋದ್ರಿಂದ 3 ಬೈ ಎಕ್ಸ್ ಪ್ಲಸ್ 2 ಆಯಿತು ಇಂಟು ಡಿ ಎಕ್ಸ್, ಪ್ಲಸ್ ಸೆಕೆಂಡ್ ಪಾರ್ಟಲ್ಲಿ minus 7 ಡಿವೈಡ್ಸ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವಯರ್ ಇಂಟು ಡಿ ಎಕ್ಸ್ ಆಗುತ್ತೆ. ಈಗ ಇಂಟಿಗ್ರೇಟ್ ಮಾಡಿ. ಇಟ್ ವಿಲ್ ಬಿ 3 times of log modulus of x plus 2 minus 7 times of, ಇಲ್ಲೇನಿದೆ 1 by x square ಫಾರ್ಮೆಟ್ ಇದೆ. 1 by x square ಇಂಟಿಗ್ರೇಟ್ ಮಾಡೋಕೆ ಏನು ಮಾಡ್ತೀರಾ, ನ್ಯೂಮರೇಟ್ರಿಗೆ ಕಳಿಸ್ತೀರಾ, x to the power of minus 2 ಆಗುತ್ತೆ. ಇಂಟಿಗ್ರೇಷನ್ ಆಫ್ x to the power of minus 2 ಏನು, minus 2 plus 1 divides minus 2 plus 1, it will be minus 1 by x ಬರುತ್ತೆ. ಸೊ ಆ ಪ್ರಕಾರವಾಗಿದ್ದು minus 1 by x plus 2 plus c ಆಯಿತು ಆನ್ಸರ್. ಸೊ ಆನ್ಸರ್ ಈಸ್ ವಾಟ್ ಇಯರ್? ಆನ್ಸರ್ ಈಸ್ 3 times of log modulus of x plus 2 minus 2 minus plus 7 divides x plus 2 plus c. That is the answer for this question. Next question is, ನೋಡಿ ಇದು ಮೂರನೇ ಮೆಥಡು. ಇಲ್ಲೇನಾಗಿದೆ ಅಂದರೆ ಇಲ್ಲೊಂದು ಕ್ವಾಡ್ರಾಟಿಕ್ ಟರ್ಮ್ ಇದೆ, 1 plus x ಸ್ಕ್ವೇರ್ದು ಕ್ವಾಡ್ರಾಟಿಕ್ ಟರ್ಮ್ ಇದೆ. ಸೊ ಈ ಕ್ವಾಡ್ರಾಟಿಕ್ ಟರ್ಮ್ ನಾನು ಏನು ಮಾಡಬೇಕು ಅಂದರೆ ಈ ಥರ ಕ್ವಾಡ್ರಾಟಿಕ್ ಬೈ ನ್ಯೂಮರೇಟರ್ ಬರೋ ಥರನೇ ಬರ್ಕೋಬೇಕು. ಇಲ್ಲಿ ನೋಡಿ, ಇದು ಕ್ವಾಡ್ರಾಟಿಕ್ ಫಾರ್ಮೆಟ್ ಇದೆ, ಇದನ್ನ ಫ್ಯಾಕ್ಟರೈಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈ ಫಾರ್ಮೆಟ್ಗೆ ಬರ್ಕೋಬೇಕು. ಈ ಕ್ವಶನ್ಗೆ ಅಪ್ಲೈ ಮಾಡಿದ್ರೆ ನೋಡಿ, ಕ್ವಶನ್ ಈ ಥರ ಬದಲಾಗುತ್ತೆ. ಎ ಬೈ 1 minus x ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಟೈಮ್ಸ್ ಆಫ್ 1 by 1 plus x ಸ್ಕ್ವೇರ್. ಸೊ ಈಗ ಎಲ್ ಸಿ ಎಮ್ ತೊಗೊಂಡು ಸಿಂಪ್ಲಿಫೈ ಮಾಡಿದ್ರೆ ಲೆಫ್ಟ್ ಸೈಡ್ ವಿಲ್ ಬಿ ಸೇಮ್, ರೈಟ್ ಸೈಡ್ ಈಸ್ 1 minus x ಇಂಟು 1 plus x ಸ್ಕ್ವೇರ್ ಬರುತ್ತೆ. ಜೊತೆಗೆ ಈ ಟರ್ಮು ಇಲ್ಲಿಗೆ ಮಲ್ಟಿಪ್ಲೈ ಆದರೆ ಎ ಟೈಮ್ಸ್ ಆಫ್ 1 plus x ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಟೈಮ್ಸ್ ಆಫ್ 1 minus x ಆಗುತ್ತೆ. Now denominator gets cancelled, remaining is this expression. Now we need to find the values of a, b, c. ಇಲ್ಲಿ 1 minus x ಇರೋದ್ರಿಂದ put x equals to 1. ಇದರ ಒಂದು ವ್ಯಾಲ್ಯೂ ಸಿಕ್ಕೋಗುತ್ತೆ ನನಗೆ. ಲೆಫ್ಟ್ ಸೈಡ್ 2 ವಿಚ್ ಈಸ್ ಈಕ್ವಲ್ಸ್ ಟು, ಇಲ್ಲಿ 1 ಪುಟ್ ಮಾಡಿದ್ರೆ ಎ ಟೈಮ್ಸ್ ಆಫ್ 1 plus 1 ಆಗುತ್ತೆ ಇದು. ಸೊ ಇಲ್ಲಿ 1 ಪುಟ್ ಮಾಡಿದಾಗ ಹೋಲ್ ಟರ್ಮ್ 0 ಆಗುತ್ತೆ, ಸೊ ಪ್ಲಸ್ 0 ಬಂದೋಯ್ತು. ಈಗ ನನಗೆ ಎ ವ್ಯಾಲ್ಯೂ ಸಿಕ್ತು. ಎ ವ್ಯಾಲ್ಯೂ ಯಾವುದು? ಎ ವ್ಯಾಲ್ಯೂ 2 by 2 ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು ವಾಟ್? 1. ಐ ಗಾಟ್ ಎ ಈಕ್ವಲ್ಸ್ ಟು 1. ಒಂದು ಕತೆ ಮುಗೀತು. ಈಗ ನೆಕ್ಸ್ಟ್ ಈಗ ಏನು ಮಾಡ್ತೀನಿ ನಾನೀಗ, ಪುಟ್ ಎಕ್ಸ್ ಈಕ್ವಲ್ಸ್ ಟು 0 ಕೊಟ್ಬಿಡ್ತೀನಿ. ಸೊ ಎಕ್ಸ್ 0 ಕೊಟ್ಟರೆ ಏನಾಗುತ್ತೆ, ಈಗ ಎ ಟೈಮ್ಸ್ ಆಫ್
2 equals to a times of 1 plus 0 ಬಂತಿದು ಪ್ಲಸ್ b ಟೈಮ್ಸ್ ಆಫ್ 0 ಪ್ಲಸ್ c ಇದಷ್ಟು 1 ಟರ್ಮ್ ಆದರೆ ಇಲ್ಲೇನಾಗ್ತಿದೆ 1 ಮೈನಸ್ 0 2 ವಿಚ್ ಈಸ್ ಈಕ್ವಲ್ಸ್ ಟು ಇದೇನಾಗ್ತಿದ್ದು ಎ ಬರುತ್ತೆ ಇಲ್ಲಿ, ಇದು b ಇಂಟು 0 ಆಯಿತು ಪ್ಲಸ್ ಸಿ. ಸೊ ಎ ಪ್ಲಸ್ ಸಿ ಈಕ್ವಲ್ಸ್ ಟು 2 ತೊಗೊಂಡ್ರೆ ವ್ಯಾಲ್ಯೂ ಆಫ್ ಎ ಎಷ್ಟು 1 ಇದೆ. ಸೊ 2 1 ಪ್ಲಸ್ ಸಿ ದೆನ್ ಸಿ ಈಕ್ವಲ್ಸ್ ಟು ವಾಟ್, ಸಿ ಕೂಡ 1 ಸಿಕ್ತು. ನನಗೀಗೇನು ಸಿಕ್ತು, ಎ ವ್ಯಾಲ್ಯೂ ಸಿಕ್ತು, ಸಿ ವ್ಯಾಲ್ಯೂ ಸಿಕ್ತು, ಬಿ ವ್ಯಾಲ್ಯೂ ಬೇಕು. ಅದಕ್ಕೀಗ ಕಂಪೇರ್ ಕೋಎಫಿಷಿಯೆಂಟ್ಸ್ ಆಫ್ ಎಕ್ಸ್ ಸ್ಕ್ವಯರ್. ಅಬ್ಸರ್ವ್ ಮಾಡಿ, ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇದೆ, ಲೆಫ್ಟ್ ಸೈಡ್ ನೋಡಿ 2 ಇದೆ, ಎಕ್ಸ್ ಸ್ಕ್ವೇರ್ ಇರೋಕ್ಕೆ ಚಾನ್ಸೇ ಇಲ್ಲ, ಸೊ ಹಾಗಾಗಿ 0. ಇಲ್ಲಿ ನೋಡಿ ಎ ಎಕ್ಸ್ ಸ್ಕ್ವೇರ್ ಜೊತೆ ಮಲ್ಟಿಪ್ಲೈ ಆದರೆ ನನಗೇನು ಬರುತ್ತೆ, ಇಲ್ಲಿ ಎ ಬರುತ್ತೆ ಕೋಎಫಿಷಿಯೆಂಟು. ಇಲ್ಲಿ ಬಿ ಮೈನಸ್ ಎಕ್ಸ್ ಜೊತೆ ಮಲ್ಟಿಪ್ಲೈ ಆದರೆ ಏನಾಗ್ತಿದ್ದು ಮೈನಸ್ ಬಿ ಬರುತ್ತೆ ಕೋಎಫಿಷಿಯೆಂಟು. ಸೊ ಅಲ್ಲಿಗೆ ಏನು ಬಂತು, ಎ ಈಕ್ವಲ್ಸ್ ಟು ಬಿ ಬಂತು. ಎ ಈಕ್ವಲ್ಸ್ ಟು ಬಿ ಅಂದರೆ ಇದು ಕೂಡ 1, ಎ ಕೂಡ 1, ಬಿ ಕೂಡ 1, ಸಿ ಕೂಡ 1. ಈಗ ರೀಪ್ಲೇಸ್ ಮಾಡಿ ಈ ಎಕ್ಸ್ಪ್ರೆಷನಲ್ಲಿ ಎ ಬಿ ಸಿನ ನೋಡಿ ಪುಟ್ ಮಾಡಿದಾಗ ಎ ವ್ಯಾಲ್ಯೂ ಎ ಜಾಗದಲ್ಲಿ 1 ಬಂತು, ಬಿ ಮತ್ತು ಸಿ ಜಾಗದಲ್ಲಿ 1 ಕೊಟ್ಟರೆ ಈ ಥರ ಆನ್ಸರ್ ಬಂದೋಗುತ್ತೆ. ಈಗ ನೀವು ಇಂಟಿಗ್ರೇಟ್ ಮಾಡಿದ್ರೆ ಮುಗೀತು. ಇಂಟಿಗ್ರೇಷನ್ ಆಫ್ 1/x log x, ಬಟ್ ಇಲ್ಲಿ ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಸ್ಕ್ವೇರ್ ಎಕ್ಸ್ ನೆಗೆಟಿವ್ ಇದೆ, ಸೊ ಮೈನಸ್ ಲಾಗ್ ಆಫ್ ಮಾಡ್ಯುಲಸ್ ಆಫ್ 1 ಮೈನಸ್ ಎಕ್ಸ್ ಪ್ಲಸ್ ಈ ಪಾರ್ಟಲ್ಲಿ ಡೈರೆಕ್ಟ್ ಇಂಟಿಗ್ರೇಟ್ ಆಗಲ್ಲ, ಅದಕ್ಕೆ 2 ಪಾರ್ಟಾಗಿ ಬರೀತೀನಿ. ಫಸ್ಟ್ ಪಾರ್ಟ್ ಏನು ಬರುತ್ತೆ, ಎಕ್ಸ್ ಡಿವೈಡ್ಸ್ ದಿಸ್ ಇಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಫಸ್ಟ್ ಪಾರ್ಟ್ ಡಿ ಎಕ್ಸ್. Second part, integration of 1 by 1 plus x square into dx, second part. So it will be equals to minus log modulus of 1 minus x plus ಇಲ್ಲೇನು ಮಾಡ್ತೀವಿ ನಾವಿಲ್ಲಿ ಡಿನಾಮಿನೇಟ್ರಲ್ಲಿ ಕ್ವಾಡ್ರಾಟಿಕ್ ಇದೆ, ನ್ಯೂಮರೇಟರ್ ಲೀನಿಯರ್ ಇದೆ. ಸೊ ಏನು ಬರ್ತಿದ್ದು, ಇಫ್ ಯು ಟೇಕ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಸ್ ಟಿ, 2x dx ಈಕ್ವಲ್ಸ್ ಟು ವಾಟ್, ಡಿ ಟಿ. ದೆನ್ ಎಕ್ಸ್ ಡಿ ಎಕ್ಸ್ ಈಕ್ವಲ್ಸ್ ಟು ಡಿ ಟಿ ಡಿವೈಡ್ಸ್ 2 ಆಯಿತು ಅಲ್ವಾ. ಎಕ್ಸ್ ಟೈಮ್ಸ್ ಆಫ್ ಡಿ ಎಕ್ಸ್ ಈಕ್ವಲ್ಸ್ ಟು ಡಿ ಟಿ ಡಿವೈಡ್ಸ್ 2 ಆಯಿತು. ಸೊ 1/2 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿ ಟಿ ಡಿವೈಡ್ಸ್ ಟಿ ಪ್ಲಸ್ ಇದಕ್ಕೆ ಏನು ಬರುತ್ತೆ ಫಾರ್ಮುಲಾ, ಇಂಟಿಗ್ರೇಷನ್ ಆಫ್ 1/1 ಪ್ಲಸ್ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಏನು, ಇಟ್ ವಿಲ್ ಬಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ. ಸೊ ಇದು ರೀಪ್ಲೇಸ್ ಆಗುತ್ತೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ ಆಗಿ. ನೆಕ್ಸ್ಟ್ ಏನು ಬರುತ್ತೆ ಇಲ್ಲಿ, ಮೈನಸ್ ಲಾಗ್ ಮಾಡ್ಯುಲಸ್ ಆಫ್ 1 ಮೈನಸ್ ಎಕ್ಸ್ ಪ್ಲಸ್ 1/2 ಟೈಮ್ಸ್ ಆಫ್ ದಿಸ್ ವಿಲ್ ಬಿ ಇಂಟಿಗ್ರೇಷನ್ ಆಫ್ 1/t ಇಸ್ ಲಾಗ್ ಮಾಡ್ ಟಿ ಪ್ಲಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ. ಮತ್ತು ಟಿ ರೀಪ್ಲೇಸ್ ಆದರೆ ಮೈನಸ್ ಲಾಗ್ 1 ಮೈನಸ್ ಎಕ್ಸ್ ಪ್ಲಸ್ ಲಾಗ್ ರೂಟ್ ಈ 1/2 ಕಳಿಸ್ತಾ ಇದ್ದೀನಿ, ಟಿ ವ್ಯಾಲ್ಯೂ 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ. ದಟ್ಸ್ ಇಟ್. ನೋಡಿ ಈ 3 ಮೆಥಡ್ಸ್ಗೆ ಸ್ಟಿಕ್ ಆನ್ ಆಗಿ, ಈ 3 ಮೆಥಡ್ ಮೇಲೆ ನಿಮಗೊಂದು ಕ್ವಶನ್ ಬರುತ್ತೆ ಇಂಟಿಗ್ರೇಷನಿಂದ. ಸೊ ಸ್ಟಿಕ್ ಆನ್ ಟು ಮೆಥಡ್, ಯು ವಿಲ್ ಗೆಟ್ ಎ ಗುಡ್ ಮಾರ್ಕ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.